ಹುನ್ನಾರದ ಮೂಲಕ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ಅವರು ಕೇಂದ್ರದ ಒಂದು ನೀತಿ ಅಂತಂದು ಹೇಳ್ಕೊಂಡು PPP ಅನ್ನುವಂಥ ಒಂದು ನೆಪವನ್ನು ಇಟ್ಟುಕೊಂಡು ಅದನ್ನು ಖಾಸಗೀಕರಣ ಮಾಡೋಕ್ಕೆ ಮುಂದಾದರೆ ಇವರ ಹುನ್ನಾರದ ವಿರುದ್ಧ ನಾವು 100% ಬೀದಿಗಿಳಿದು ಹೋರಾಟ ಮಾಡ್ತೇವೆ. ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಮತ್ತು ದೂರಸಂಪರ್ಕ ಇಲಾಖೆ ಇವು ಮೂರು ಅತ್ಯಂತ ಅಗತ್ಯ ಸೇವೆಗಳಲ್ಲಿ ಬರ್ತಕ್ಕಂಥವು. ನೀವು ಏನೇ ಮಾಡಿದರೂ ಜನ ಇವನ್ನು ಬಳಸಲೇಬೇಕು. ಇಲ್ಲಿ 100% ರೆವೆನ್ಯೂ ಜನರೇಟ್ ಆಗುತ್ತೆ. ಇಂಥವುಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೀವೇನು ಖಾಸಗೀಕರಣ ಮಾಡಿದ್ರಿ ಖಂಡನೀಯ. ನೀವೇನು ಮತ್ತು ಇದನ್ನು ಎದಕ್ಕೆ ಜಗ್ಸಾಕ್ತಂದ್ರಿ? ಕೇಂದ್ರ ಸಚಿವರಾಗಿ ಒಬ್ಬರು ಮಂತ್ರಿಗಳಾಗಿ ನೀವು ಈ ಥರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಖಾಸಗೀಕರಣ ಮಾಡೋಕ್ಕಾಗಿದ್ರೆ ಹಾಗಾದ್ರೆ ನಾಳೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇನೆ, ನೀವು ಈ ಥರ ಖಾಸಗೀಕರಣ ಮಾಡೋದು ತರುವಂಥ ಅವಶ್ಯಕತೆ ಏನಿತ್ತು. ಹಾಗಾಗಿ ನಾಳೆ ಪ್ರಧಾನಮಂತ್ರಿ ಅವ್ರನ್ನ ಖಾಸಗೀಕರಣ ಪರಿಸ್ಥಿತಿ ಬರ್ತೈತೇನೋ ಅಂತ ಯಾಕೋ ನಮಗೊಂಥರ ಅನುಮಾನ ಆಗ್ತಾಯಿದೆ. ಮೋದಿಯವರು ಬಂದ ಮೇಲೆ ಒಳ್ಳೇದಾಗ್ತೈತಿ, ದೇಶಕ್ಕೆ ಒಳ್ಳೇದಾಗ್ತೈತಿ, ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತೈತಿ, ಆಮೇಲೆ ನಿರುದ್ಯೋಗ ಸಮಸ್ಯೆ ಹೋಗ್ತೈತಿ, ಆಮೇಲೆ ಎಲ್ಲರಿಗೂ ಹೊರತುಂಬ ಊಟ ಸಿಗ್ತೈತಿ, ಮೈ ತುಂಬ ಬಟ್ಟೆ ಸಿಗ್ತೈತಿ ಅಂತ ಕನಸನ್ನು ಕಂಡಿದ್ರು. ಇವ್ರೇನು ಮಾಡಿದ್ದಾರ? ಈ ದೇಶದಲ್ಲಿರ್ತಕ್ಕಂಥ ಮೂಲ ವ್ಯವಸ್ಥೆ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಬಡತನದ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಶಿಕ್ಷಣದ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಏನಿಲ್ಲ ಸರ್. ಇವರೆಲ್ಲ ಇದ್ದಂಥ ಉದ್ಯೋಗವನ್ನು ಕಸ್ಕೊಳ್ಳೋದು, ಎಲ್ಲರನ್ನ ನಿರುದ್ಯೋಗ ಮಾಡೋದು, ಇಲ್ಲ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಸುಧಾರಣೆ ಮಾಡಿಲ್ಲ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲು ಮುಂದಾಗಿದ್ದು, ಅಂದರೆ ಇಂದಿನಿಂದ 30 ವರ್ಷಗಳ ಕಾಲ ಇದನ್ನು ಖಾಸಗಿ ಕಂಪನಿಯವರಿಗೆ ಲೀಸ್ನಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ಇದನ್ನು ಭುವನೇಶ್ವರಿ ಸಮೂಹ ಸಂಸ್ಥೆ ಜೊತೆ ವಿಲನವನ್ನು ಕೂಡ ಮಾಡಿದ್ದು, ಮುಂದಿನ 30 ವರ್ಷಗಳ ಕಾಲ ಇದನ್ನು ಖಾಸಗಿಯವರಿಗೆ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಈ ಹಿಂದೆಯೂ ಕೂಡ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಯವರಿಗೆ ಕೊಟ್ಟಿದ್ದು, ಅದೇ ಥರ ಹುಬ್ಬಳ್ಳಿಯ ಒಂದು ವಿಮಾನ ನಿಲ್ದಾಣವನ್ನು ಕೂಡ ಖಾಸಗೀಕರಣ ಮಾಡಲು ಮುಂದಾಗಿದ್ದು. ಅಂದರೆ ಇಲ್ಲಿನ ಜನತೆ ಏನು ಹೇಳ್ತಾರೆ, ಈ ಒಂದು ಖಾಸಗೀಕರಣದ ಬಗ್ಗೆ ಏನನ್ನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಈಗಾಗಲೇ ಒಟ್ಟಾರೆ ದೇಶದ ವ್ಯವಸ್ಥೆ ಒಳಗೆ ಸುಮಾರು 130-135 ವಿಮಾನ ನಿಲ್ದಾಣಗಳದಾವೆ. ಅದರೊಳಗೆ ಸುಮಾರು ಒಂದು 20-25 ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಮಾನ ನಿಲ್ದಾಣಗಳು ಅದಾವು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಳೆದ ಸುಮಾರು 3-4 ವರ್ಷಗಳ ಅವಧಿ ಒಳಗೆ, ಅಂದರೆ ಈ ಒಟ್ಟಾರೆ 10 ವರ್ಷದ ಅವಧಿ ಒಳಗೆ ಕೇಂದ್ರ ಸರ್ಕಾರ ಏನು ಮಾಡ್ಕೊತ ಬರ್ತಾ ಇದೆ ಅಂತಂದರೆ, 6ನೇ ಶತಮಾನಕ್ಕೆ ಈ ಒಂದು ಕಲಿಯುಗವನ್ನು ಅಥವಾ ಈ ಒಂದು ನಮ್ಮ ಸಂವಿಧಾನದ ವರ್ಷವನ್ನು ಒಯ್ಯಬೇಕು ಅನ್ನುವಂಥ ಹುನ್ನಾರವನ್ನು ನಡೆಸಿದ್ದಾರೆ ಅವರು. 6ನೇ ಶತಮಾನ ಅಂದರೆ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಮನು ಆಚರಣೆಯನ್ನು ಮಾಡಬೇಕು, ಸಂವಿಧಾನದ ಅಡಿ ಮೀಸಲಾತಿ ಅನ್ನುವಂಥ ವ್ಯವಸ್ಥೆಯ ಮೂಲಕ ಸರ್ಕಾರಿ ಸ್ವಾಮ್ಯದ ಅಥವಾ ಈ ಸಾಂವಿಧಾನಿಕ ಒಂದು ಹುದ್ದೆಗಳನ್ನು ನಾವು ಎಲ್ಲಿ ನೇಮಕ ಮಾಡಿರಿ ಅಂತ ಒತ್ತಾಯ ಮಾಡ್ತೇವೋ ಅಂತಹ ಸಂಸ್ಥೆಗಳನ್ನೆಲ್ಲ ಖಾಸಗೀಕರಣ ಮಾಡುವಂಥ ಹುನ್ನಾರವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡತ್ತದ. ಇಲ್ಲಪ್ಪ ಅಂತಂದ್ರೆ ಅದನ್ನು ಹೆಂಗಾದರೂ ಮಾಡಿ ಮುಚ್ಚಬೇಕು ಅನ್ನುವಂಥ ಹುನ್ನಾರ ಮಾಡತ್ತದ. ಇದಕ್ಕೆ ಉದಾಹರಣೆ BSNL ಅದ, ಇವತ್ತು ರೈಲ್ವೆ ಖಾಸಗೀಕರಣ ವ್ಯವಸ್ಥೆ ಅದ, ಅದಾನಿ ಅಂಬಾನಿ ವ್ಯವಸ್ಥೆ ಅದ, ಬ್ಯಾಂಕು ಮಾಡದಂಥ ನಿದರ್ಶನಗಳನ್ನು ನಾವೆಲ್ಲ ಈಗ ನೋಡ್ತಾ ಬಂದಿದ್ದೇವೆ. ಇದಕ್ಕೆ ಹೊಸ ಸೇರ್ಪಡೆಯಾಗಿ ಇವತ್ತು ಈ ವಿಮಾನ ನಿಲ್ದಾಣಗಳನ್ನು ಖಾಸಗೀಕರಣ ಮಾಡುವಂಥ ನಿಟ್ಟಿನೊಳಗೆ ಅದಾನಿ ಅಂಬಾನಿಯವ್ರ ಕೈಯಾಗ ಈ ದೇಶವನ್ನು ಕೊಡುವಂಥದ್ದು ಅಂತ ಏನು ಹೇಳ್ತಾರಲ್ಲ, ಆ ನಿಟ್ಟಿನೊಳಗೆ ಈಗಾಗಲೇ ಸುಮಾರು 6 ಗುಣಮಟ್ಟದ ವಿಮಾನ ನಿಲ್ದಾಣಗಳನ್ನು ಈಗಾಗಲೇ ಅದಾನಿ ಸಮೂಹಕ್ಕೆ ಕೊಟ್ಟಿದ್ದಾರೆ. ಹೀಗೆ ಖಾಸಗಿ PPP ಮಾದರಿ ಒಳಗೆ ನಾವು ಈ ಒಂದು ವಿಮಾನ ನಿಲ್ದಾಣಗಳನ್ನು ನಿರ್ವಹಣೆ ಮಾಡ್ತೀವಿ, ಎಲ್ಲಿ ಲಾಭ ಇರೋದಿಲ್ಲ ಅಲ್ಲಿ ಲಾಭ ಇರೋರ ಜೋಡಿ ಹೊಂದಾಣಿಕೆ ಮಾಡ್ತೀವಿ ಅನ್ನುವಂಥದ್ದು ಹೇಳತ್ತಾರೆ. ಮತ್ತು ಇದು ಏನಾಗತ್ತದ, ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಆಯ್ತು ಅಂತಂದರೆ ನಾಳೆ ಮೀಸಲಾತಿ ಅನ್ನುವಂಥ ವ್ಯವಸ್ಥೆ ಅಲ್ಲೇ ಹತ್ತಿಕ್ಕದಂಗೆ ಆಗ್ತದೆ. ಮೀಸಲಾತಿ ಅನ್ನುವಂಥ ವ್ಯವಸ್ಥೆಗೆ ನಾವು ವಿರೋಧ ಮಾಡಿದ್ರೆ ಜನ ಬುಗಿಲು ಹೇಳ್ಬೋದು ಅಥವಾ ಸಮುದಾಯ ಬುಗಿಲು ಹೇಳ್ಬೋದು ಅನ್ನುವಂಥ ಹುನ್ನಾರವನ್ನು ಗಮನದಲ್ಲಿಟ್ಕೊಂಡು ಇವರು ತಮ್ಮ ಹುನ್ನಾರ ತಮ್ಮ ಷಡ್ಯಂತ್ರವನ್ನು ಏನು ಮಾಡತ್ತಾರೆ, ಈ ಒಂದು ಖಾಸಗೀಕರಣ ನೀತಿಯ ಮೂಲಕ ಇದನ್ನು ಮೀಸಲಾತಿ ಅಥವಾ ಸಾಂವಿಧಾನಿಕವಾದಂಥ ಹಕ್ಕುಗಳನ್ನು ವಂಚನೆ ಮಾಡಬೇಕು, ಶೋಷಿತರು ಶೋಷಿತರಾಗೇ ಉಳಿಬೇಕು, ಉಳ್ಳವರು ಆಗ್ತಾನೆ ಹೋಗಬೇಕು ಅನ್ನುವಂಥ ಹುನ್ನಾರವನ್ನು ಇದನ್ನು ಮಾಡತ್ತಾರೆ. ಇಂತಹ ಮನುಧರ್ಮದ ಆಚರಣೆಗಳಿಗೆ ಈಗಾಗಲೇ ಸಾಕಷ್ಟು ವಿರೋಧವನ್ನು ನಾವು ಮಾಡ್ತಾ ಬಂದಿದ್ದೇವೆ. ರೈಲ್ವೆ ಇಲಾಖೆಯ ಜಾಗೆಯನ್ನು 99 ವರ್ಷ ಖಾಸಗಿಯವರಿಗೆ ಗುತ್ತಿಗೆ ಕೊಡುವಂಥದ್ದನ್ನು ಸಹಿತ ಈಗಾಗಲೇ ಹಿಂದೆ ಹೋರಾಟ ಮಾಡೋದ್ರ ಮೂಲಕ ನಾವು ರದ್ದು ಮಾಡಿಸಿದ್ದೇವೆ. ಇವತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಸರ್ಕಾರದ ಸ್ವಾಮ್ಯದ ಸಂಸ್ಥೆ ಅದೇ ನಿರ್ವಹಣೆ ಮಾಡಬೇಕು. ಅವ್ರು ಬಿಟ್ಟು ಬೇರೆ ಏನಾದರೂ ಇವರು ಖಾಸಗೀಕರಣ ಮಾಡುವಂಥ ನೀತಿಗೆ ಮುಂದಾದರೆ
100% ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಕೇಂದ್ರ ಸಚಿವರು ಹುಬ್ಬಳ್ಳಿಯವರ ಅದಾರ ಅನ್ನುವಂಥ ಒಂದು ನಿಟ್ಟಿನೊಳಗನೆ ಬಹುಶಃ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಲ್ಲಿ ಏನಾದ್ರೆ ನಾನು ನೋಡ್ಕೋತೀನಿ, ಇದನ್ನೊಂದು ಅದಾನಿಯವ್ರಿಗೆ ಕೊಡ್ರಿ ಅಂತ ಏನೋ ಚರ್ಚೆ ಆಗಿರ್ಬೋದು. ಈ ಒಳ ಹೊಂದಾಣಿಕೆ, ಈ ಒಳ ಒಪ್ಪಂದಕ್ಕೆ ಹುಬ್ಬಳ್ಳಿ ಸಂಸದರು ಸಹಿತ ಕಾರಣೀಭೂತರ ಅನ್ನುವಂಥದ್ದು ಅತ್ಯಂತ ನೇರವಾಗಿ ಈಗ ನಮಗೆಲ್ಲ ಕಂಡು ಬರ್ತಾ ಇರುವಂಥ ವಿಷಯ. ಸೊ ಅದಕ್ಕೆ ಖಾಸಗೀಕರಣಕ್ಕೆ ನಾವು ಯಾಕೆ ವಿರೋಧ ಮಾಡ್ತೀವಿ ಅನ್ನುವಂಥದ್ದು ಸಂಸದರಿಗೆ ಗೊತ್ತದ, ಕೇಂದ್ರ ಸರ್ಕಾರಕ್ಕೂ ಗೊತ್ತದ. ಅದಕ್ಕೆ ಖಾಸಗೀಕರಣಕ್ಕೆ ಬೆಂಬಲ ಕೊಡುವಂಥವ್ರನ್ನು ಸಹಿತ ನಾವು ವಿರೋಧ ಮಾಡಬೇಕಾಗ್ತದೆ. ಹುಬ್ಬಳ್ಳಿ ಒಳಗೆ ಹೋರಾಟ ನಾವು ಈ ವಿಮಾನ ನಿಲ್ದಾಣದ ವಿಷಯವಾಗಿ ಆರಂಭ ಮಾಡಿದ್ರೆ ಸಂಸದರ ಮನೆಯಲ್ಲಿಂದರೇ ಆರಂಭ ಮಾಡ್ತೀವಿ ಈ ವಿಷಯದೊಳಗೆ ಖಾಸಗೀಕರಣ ಮಾಡೋಕ್ಕೆ ಮುಂದಾದರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀವಿ. ಹಿಂದಿನ ಚುನಾವಣೆಯ ಸಂದರ್ಭ ಒಳಗೆ ಏನು ಅವ್ರು ಗೆದ್ದಿದ್ರು, ಆ ಸಂದರ್ಭದೊಳಗೆ ನಾವು ಪೈಲಟ್ ಟ್ರೈನಿಂಗ್ ಸ್ಕೂಲನ್ನು ಹುಬ್ಬಳ್ಳಿಗೆ ಸ್ಯಾಂಕ್ಷನ್ ಮಾಡ್ಕೊಂಡೇನಿ ಅನ್ನುವಂಥ ಒಂದು ಪಬ್ಲಿಸಿಟಿಯನ್ನು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸಾಹೇಬರು ಪಡ್ಕೊಂಡ್ರು. ಆದರೆ ಪೈಲಟ್ ಟ್ರೈನಿಂಗ್ ಸ್ಕೂಲು ಇವತ್ತಿನ ಮಟ್ಟನೂ ಹುಬ್ಬಳ್ಳಿ ಒಳಗೆ ಕಾರ್ಯಾರಂಭನ ಮಾಡಿಲ್ಲ ಅನ್ನೋದು ಇವರ ಕುತಂತ್ರ ನೀತಿಗೆ ಒಂದು ಉದಾಹರಣೆ ಆಗಿದೆ. ಸೊ ಅದಕ್ಕೆ ಇವತ್ತು ಇದನ್ನು ಖಾಸಗೀಕರಣ ಮಾಡಿ ಆದಮೇಲಂತೂ ಅದು ಪೈಲಟ್ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ತರಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಇಂಥ ಸುಳ್ಳು ಭರವಸೆ, ಸುಳ್ಳು ಆಶ್ವಾಸನೆಗಳನ್ನು ಜನಕ್ಕೆ ನೀಡಿ ಹುನ್ನಾರದ ಮೂಲಕ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ಅವರು ಕೇಂದ್ರದ ಒಂದು ನೀತಿ ಅಂತಂದು ಹೇಳ್ಕೊಂಡು PPP ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಅದನ್ನು ಖಾಸಗೀಕರಣ ಮಾಡೋಕ್ಕೆ ಮುಂದಾದರೆ ಇವರ ಹುನ್ನಾರದ ವಿರುದ್ಧ ನಾವು 100% ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ. ಭುವನೇಶ್ವರ ಸಮೂಹ ಸಂಸ್ಥೆಗೆ ಒಡಿಶಾದ ಭುವನೇಶ್ವರ ಮತ್ತು ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ಖಾಸಗೀಕರಣ ಮಾಡಲಿಕ್ಕೆ ಪ್ರಪೋಸಲ್ ಆಗಲೇ ರೆಡಿಯಾಗಿದೆ. ಮತ್ತು ಇದೇನು ಮೊದಲನೇ ಸಾರಿಯಾಗಿ ಇದೇನು ಮಾಡ್ತಾ ಇಲ್ಲ. ಈಗಾಗಲೇ ಅತ್ಯಂತ ಲಾಭದಾಯಕ ಆಗಿರ್ತಕ್ಕಂಥ ಏನು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಗಳಿದಾವೆ, ಸಚ್ ಆಸ್ ದಿಲ್ಲಿ, ಆಮೇಲೆ ಬಾಂಬೆ, ಗೋವಾ, ಮಂಗಳೂರು, ಬೆಂಗಳೂರು ಇವೆಲ್ಲ ಖಾಸಗೀಕರಣ ಆಗಿಬಿಟ್ಟಿದ್ದಾವೆ. ಈಗ ಅವರು 2ನೇ ಹಂತದಲ್ಲಿ ಟೈರ್ 2 ಸಿಟಿಗಳಿಗೆ ಕೈ ಹಾಕಿದ್ದಾರೆ. ಆ ಭಾಗದ ಅಂಗವಾಗಿ ಈಗ ಹುಬ್ಬಳ್ಳಿ ಧಾರವಾಡದ ಏರ್ಪೋರ್ಟ್ ಇದೆ, ಇದನ್ನು ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಖಾಸಗೀಕರಣದ ವ್ಯವಸ್ಥೆ ಯಾಕಾಗ್ತಾ ಇದೆ ಅಂದರೆ, ನೇರವಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂಥ ರಿಸರ್ವೇಷನ್ನ ತೆಗೆದು ಹಾಕಿದರೆ ಆ ಇಡೀ ಸಮೂಹ ಪಕ್ಷದ ವಿರುದ್ಧ ದಂಗೆಳುತ್ತೆ ಮತ್ತು ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ RSS ಮತ್ತು BJP ಈ ವಾಮ ಮಾರ್ಗದಲ್ಲಿ ಈ ಖಾಸಗೀಕರಣವನ್ನು ಮಾಡಿ ಅಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ತೆಗೆದುಹಾಕಿ ಕೇವಲ ತಮಗೆ ಬೇಕಾದವರಿಗೆ ಸರ್ಕಾರಿ ಹುದ್ದೆಗಳನ್ನು ಮತ್ತು ಕೆಲಸಗಳನ್ನು ಸೃಷ್ಟಿಸುವಂತಹ ಒಂದು ಹುನ್ನಾರದ ಭಾಗವಾಗಿದೆ ಇದು ನಾವು ಈಗೆಲ್ಲ 2004ನೇ ಇಸ್ವಿಯಿಂದ ನೋಡ್ತಾ ಇದ್ದೇವೆ. 2004ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ಆಗಿನ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಎಲ್ಲ ಪಂಚತಾರಾ ಹೋಟೆಲ್ಗಳನ್ನು ಖಾಸಗೀಕರಣ ಮಾಡಿದರು. ಆವಾಗ ಏನು ಹೇಳಿದರು, ಪಂಚತಾರಾ ಹೋಟ್ಲ್ಗಳನ್ನು ಖಾಸಗೀಕರಣ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ಸರಿಯಾಗಿ ನಿರ್ವಹಣೆ ಇಲ್ಲ, ಇವು ನಷ್ಟದಲ್ಲಿದ್ದಾವೆ ಅಂತ ಹೇಳಿದರು. ಆಯಿತು, ಈಗ ಲಾಭದಲ್ಲಿರ್ತಕ್ಕಂಥ ಏನು ಇವರು ಪಂಚರತ್ನ ನವರತ್ನ ಅಂಥೇಳಿ ಉದ್ಯೋಗಗಳನ್ನು ಮಾಡಿದ್ದಾರೆ. ಈಗ ನೋಡಿ, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಮತ್ತು ದೂರಸಂಪರ್ಕ ಇಲಾಖೆ ಇವು 3 ಅತ್ಯಂತ ಅಗತ್ಯ ಸೇವೆಗಳಲ್ಲಿ ಬರ್ತಕ್ಕಂಥವು. ನೀವು ಏನೇ ಮಾಡಿದರೂ ಜನ ಇವನ್ನು ಬಳಸಲೇಬೇಕು. ಇಲ್ಲಿ 100% ರೆವೆನ್ಯೂ ಜನ್ರೇಟ್ ಆಗುತ್ತೆ. ಇಂಥವುಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಯಾವುದೂ ಒಂದು ವಾಣಿಜ್ಯದ ಉದ್ದೇಶ ಇಲ್ಲ. ಇದು ಕೇವಲ ಸಮಾಜದಲ್ಲಿ ಮನುಸ್ಮೃತಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಹೇರಿ ಏನು ಆ ಮನುಸ್ಮೃತಿ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ಯಾರು ಉಳ್ಳವರೇ ಶ್ರೀಮಂತರಾಗಬೇಕು, ಅವರು ಮಾತ್ರ ಅಧಿಕಾರ ಮತ್ತು ಹಣ ಅವ್ರ ಹತ್ರ ಕೇಂದ್ರೀಕೃತವಾಗಬೇಕು ಅನ್ನೋಂಥ ಈ ಭಾಗದ ಅಂಗವಾಗಿ ಇದನ್ನು ನಿಮ್ಗೆ ಉದ್ಯೋಗಗಳನ್ನು ನಿರಾಕರಿಸುವುದನ್ನು ಈ ಮುಖಾಂತರ ಅವರು ಮಾಡ್ತಾಯಿದ್ದಾರೆ. ಎಲ್ಲಿವರೆಗೂ ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲೋ, ಎಲ್ಲಿವರೆಗೂ BJPಯಂತಹ ದುಷ್ಟ ಜನಕ್ಕೆ ವೋಟ್ ಹಾಕೋದನ್ನು ನಿಲ್ಲಿಸೋದಿಲ್ಲೋ ಅಲ್ಲಿವರೆಗೂ ಇದು ನಡೀತಾನೆ ಇರ್ತೈತಿ. ನಾವು ಈ ಮೂಲಕ ಹೇಳೋದೇನೆಂದರೆ, ಎಲ್ಲರೂ ಈ RSSನ ಈ ಹುನ್ನಾರವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮಾನ್ಯ ಪ್ರಧಾನಮಂತ್ರಿಯವರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂದರೆ, ಎಲ್ಲ ಖಾಸಗೀಕರಣ ಮಾಡೋಕೆ ಹೋಗುವಂತಾರೆ ಮತ್ತು ದೇಶನ ಏನು ಉಳೀತು? ಎಲ್ಲ ಖಾಸಗೀಕರಣ ಮಾಡಿದ್ವಿ. ದೊಡ್ಡ ದೊಡ್ಡ ಉದ್ಯಮಿದಾರರು ಯಾರು ಅಂಬಾನಿ ಆಗಲಿ, ಅದಾನಿ ಆಗಲಿ, ಅದಾನಿ ಗ್ರೂಪ್ ಆಗಲಿ, ಅವ್ರಿಗೆ ನೀವು ಮಾಡ್ಕೊತಾ ಹೋದ್ರೆ ಮತ್ತು ಏನು ಉಳಿತದೆ? ಆದ್ದರಿಂದ ನೀವು ಸಂಸತ್ತನ್ನು ಅದನ್ನು ಖಾಸಗೀಕರಣ ಮಾಡಿಬಿಡ್ರಿ. ಸ್ವಂತ ಅಧಿವೇಶನ ಎದಕ್ಕೆ ಮಾಡ್ತೀರಿ? ಅದನ್ನು ಒಂದು ಖಾಸಗೀಕರಣ ಮಾಡಿಬಿಡ್ರಿ. ಯಾಕಂದ್ರೆ ಏನು ಉಳಿತದೆ? ಕೆಲವೊಂದರು ಹೊಟ್ಟೆಪಾಡಿಗೆ ಅನಾನುಕೂಲ ಆಗತ್ತೆ. ಎಲ್ಲ ಖಾಸಗೀಕರಣ ಮಾಡೋಕೆ ಹೋಗ್ತಾರೆ. BSNL ಖಾಸಗೀಕರಣ ಮಾಡಂತ್ರಿ, ವಿದ್ಯುತ್
ಬ್ಯಾಂಕ್ ಖಾಸಗೀಕರಣ ಮಾಡ ಅಂತೀರಿ. ಮತ್ತೊಂದು ದೊಡ್ಡ ದೊಡ್ಡ ಉದ್ಯಮೆದಾರಿಗೆ ನೀವು ಎಲ್ಲನೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅಂದ್ರೆ ಕಡು ಬಡವರು ಎಲ್ಲಿ ಹೋಗ್ಬೇಕು. ಆದ್ದರಿಂದ ನೀವು ಮಾನ್ಯ ಪ್ರಧಾನಮಂತ್ರಿಯವರು ಮತ್ತು ಧಾರವಾಡ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ವಿನಂತಿ ಮಾಡ್ಕೋತೀನಿ ಅಂತಂದರೆ, ನೀವು ಈ ಥರ ಎಲ್ಲ ಖಾಸಗೀಕರಣ ವಿಮಾನ ನಿಲ್ದಾಣವನ್ನು ಖಾಸಗೀಕರಣ ಮಾಡ್ಕೊತ ಹೋದರೆ ನಾವು ನಿಮ್ಮ ಮನೆಯ ಮುಂದೆ ಒಂದು ಉಗ್ರ ಹೋರಾಟ ಸ್ವರೂಪವನ್ನು ಹಮ್ಮಿಕೊಳ್ಬೇಕಾಗತ್ತೆ. ಇಡೀ ಹುಬ್ಬಳ್ಳಿ ನಗರದಲ್ಲಿ ಏನು ಹಲವಾರು ಹೋರಾಟಗಳ ಮಾಡಿ ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಮುಂದಿಟ್ಟು ಏನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ನೀವೇನು ಸಾರ್ವಜನಿಕವಾಗಿ ಒಬ್ಬ ರಿಕ್ಷಾ ಚಾಲಕನು ಒಬ್ಬ ಕೆಲಸ ಮಾಡೋನು ಕೂಡ ಒಂದು ವಿಮಾನದಲ್ಲಿ ಹತ್ತಿ ಖುಷಿ ಪಡಬೇಕಂತೇಳಿ ನೀವು ಒಮ್ಮೆ ಅದನ್ನು ತೊಗೊಂಬಂದಾಗ ಅಂದರೆ ನಿಮ್ಮ ಹುಬ್ಬಳ್ಳಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದಾಗ ಬಣ್ಣ ಹಾಕ್ಕೊಂಡ್ರಿ, ಮತ್ತೊಂದು ಏನು ಅಂತಾರಾಷ್ಟ್ರೀಯ ವಿಮಾನ ತಂದಿವತ್ತು ಬಣ್ಣ ಹಾಕ್ಕೊಂಡ್ರಿ. ಈ ಸದ್ಯ ಮತ್ತು ಹಲವಾರು ಬ್ಯಾಂಕ್ ಇರ್ಬೋದು, ರೈಲ್ವೆ ಇರ್ಬೋದು, ಹಲವಾರು ಖಾಸಗೀಕರಣ ಮಾಡಿಬಿಟ್ಟಿದ್ದೀರಿ. ಈಗ ಮತ್ತು ಇಡೀ ದೇಶದಾದ್ಯಂತ ಹೋರಾಟಗಳು ಮಾಡುವಂಥ ಅವಶ್ಯಕತೆ ಏನಿದೆ? ಯಾಕಂದರೆ ನೀವು ಖಾಸಗೀಕರಣ ಮಾಡಿದ್ರೆ ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಾಗಿ ನೀವೇನು ಖಾಸಗೀಕರಣ ಮಾಡಿದ್ರಿ ಖಂಡನೀಯ. ನೀವೇನು ಮತ್ತು ಇದನ್ನು ಎದಕ್ಕೆ ಜಗ್ಸಕ್ತಂದ್ರಿ? ಕೇಂದ್ರ ಸಚಿವರಾಗಿ ಒಬ್ಬರು ಮಂತ್ರಿಗಳಾಗಿ ನೀವು ಈ ಥರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಖಾಸಗೀಕರಣ ಮಾಡೋಕ್ಕಾಗಿದ್ರೆ, ಹಾಗಾದ್ರೆ ನಾಳೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇನೆ, ನೀವು ಈ ಥರ ಖಾಸಗೀಕರಣ ಮಾಡೋದು ತರುವಂಥ ಅವಶ್ಯಕತೆ ಏನಿತ್ತು? ಹಾಗಾಗಿ ನಾಳೆ ಪ್ರಧಾನಮಂತ್ರಿ ಅವ್ರನ್ನ ಖಾಸಗೀಕರಣ ಬರ್ತೈತೇನೋ ಅಂತ ಯಾಕೋ ನಮಗೊಂಥರ ಅನುಮಾನ ಆಗ್ತಾಯಿದೆ. ಹಾಗಾಗಿ ಇಡೀ ದೇಶದಾದ್ಯಂತ ಯಾವ ವ್ಯಕ್ತಿನೂ ಕೂಡ ಈ ಸರ್ಕಾರಿ ಏನೋ ವಿಮಾನ ನಿಲ್ದಾಣ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಯಾವುದೂ ಕೂಡ ಖಾಸಗೀಕರಣ ಮಾಡಬಾರ್ದು. ಮಾಡಿದರೆ ರಸ್ತೆಗಿಳಿದು ಹೋರಾಟ ಮಾಡ್ಬೇಕಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊಂಡು ಇದು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎದನ್ನು ಬಿಟ್ಟಾರ ದೇಶದೊಳಗೆ ಅವರು ರೈಲ್ವೆ ಇಲಾಖೆನ ಖಾಸಗೀಕರಣ ಮಾಡಿದರು, BSNL ಎಂತೆಂಥ ಕಂಪ್ನಿಗಳನ್ನು ಅವರು ಖಾಸಗೀಕರಣ ಮಾಡಿದರು. ಮೊನ್ನೆ ಅದು ಮಂಗಳೂರೊಳಗಿರ್ತಕ್ಕಂಥ ವಿಮಾನ ನಿಲ್ದಾಣವನ್ನು ಕೂಡ ಖಾಸಗೀಕರಣ ಮಾಡಿದರು. ಅವ್ರ ಉದ್ದೇಶ ಇಷ್ಟ, ಈ ದೇಶದಲ್ಲಿರ್ತಕ್ಕಂಥ ಮಧ್ಯಮ ತರಗತಿ ಜನ ಇರ್ಬೋದು, ಮಿಡ್ಲ್ ಕ್ಲಾಸ್ ಅಂತ ಕರಿತೇವಲ್ಲ, ಇವರೆಲ್ಲರೂ ಯಾರು ಮನುಷ್ಯರಾಗಿ ಬದುಕಬಾರ್ದು. ಟೋಟಲಾಗಿ ಹೇಳ್ಬೇಕಂದ್ರೆ ಅಹಿಂದ ವರ್ಗದ ವಿರೋಧಿಗಳು ಅವರು BJP ಅವರು. ಯಾಕಂತಂದ್ರೆ ಈಗ ಎಲ್ಲ ಇಲಾಖೆಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಹಿಂದ ವರ್ಗದ ಜನರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವನ್ನೆಲ್ಲ ಖಾಸಗೀಕರಣ ಮಾಡೋದ್ರಿಂದ ಅಹಿಂದ ವರ್ಗದ ಜನರು ಉದ್ಯೋಗದಿಂದ ವಂಚಿತರಾಗ್ತಾರೆ. ಖಾಸಗೀಕರಣ ಮಾಡೋದ್ರಿಂದ ಅಲ್ಲೆಲ್ಲ ಅಹಿಂದ ವರ್ಗದ ಜನರಿಗೆ ಅಲ್ಲಿ ಉದ್ಯೋಗ ಸಿಗೋದಿಲ್ಲ, ಜಾತಿ ಲಾಭಿ ನಡೀತೈತಿ. ಈಗ ದೊಡ್ಡ ದೊಡ್ಡ ಧೀರುಭಾಯಿ ಅಂಬಾನಿಯಂಥವ್ರು, ನೀರವ್ ಮೋದಿ ಅಂಥವ್ರು ಬಂದು ಅವನ್ನ ಮಾರಾಟ ಮಾಡಿಕೊಂಡು ಅವನ್ನ ತೊಗೊಳೋದ್ರಿಂದ ಅವ್ರು ಬೇರೆ ಬೇರೆದವ್ರು ಕೊಡ್ತಾರೆ. ಇವೆಲ್ಲ RSS ಪಾಲಿಸೀಸ್ ಇರೋದೆಲ್ಲ ನೇರವಾಗತ್ತೇನು RSS ಪಾಲಿಸಿ. ಒಂದು ಸೈಡ್ ಬರ್ತಾರೆ ಸಂವಿಧಾನ ಬದಲಾವಣೆ ಮಾಡುವುದೇ ನಮ್ಮ ಉದ್ದೇಶ ಅಂತ ಹೇಳ್ತಾರೆ, ಮತ್ತೊಂದು ಸೈಡ್ ಅಂತಾರೆ ಸಂವಿಧಾನದ ಪರವಾಗಿ ನಮ್ಮ ದುಡ್ಡು ಅಂತ ಹೇಳ್ತಾರೆ. ಈ ರೀತಿ ಅವನ್ನೆಲ್ಲ ಮಾಡಿ ಏನೈತಲ್ರಿ, ಈ ದೇಶದೊಳಗೆ ಹಾಕಾರ ಹೇಳಬೇಕು, ಎಲ್ಲರೂ ಬಡವರಾಗಬೇಕು. ಅವರ ಕೆಲವೊಂದಿಷ್ಟು ಮಂದಿ ಏನದಲ್ಲ ಅವರು ಕೈಗೊಂಡಾಗ ನಾವೆಲ್ಲರೂ ಅವ್ರ ಗುಲಾಮರಾಗಿರ್ಬೇಕು, ಅದೇ ಅವ್ರ ಉದ್ದೇಶ. ಅದಕ್ಕೆ ಇದನ್ನು ನಾವು ನೇರವಾಗಿ ವಿರೋಧಿಸ್ತೀವಿ. ನಾನೊಬ್ಬ ರಾಷ್ಟ್ರೀಯ ಹಿಂದೂ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ನೇರವಾಗಿ ವಿರೋಧಿಸ್ತೀನಿ. ಇವನ್ನೆಲ್ಲ ಬಿಡಬೇಕು. ಮೋದಿಯವ್ರ ಬಗ್ಗೆ ಭಾರತೀಯದ ಸಮಸ್ಯೆಲ್ಲ ಜನರೆಲ್ಲ ಅವರು ಒಂದು ಕನಸನ್ನು ಕಂಡಿದ್ರು. ಮೋದಿಯವ್ರು ಬಂದ ಮೇಲೆ ಒಳ್ಳೇದಾಗ್ತೈತಿ, ದೇಶಕ್ಕೆ ಒಳ್ಳೇದಾಗ್ತೈತಿ, ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತೈತಿ, ಆಮೇಲೆ ನಿರುದ್ಯೋಗ ಸಮಸ್ಯೆ ಹೋಗ್ತೈತಿ, ಆಮೇಲೆ ಎಲ್ಲರಿಗೂ ಹೊರತುಂಬ ಊಟ ಸಿಗ್ತೈತಿ, ಮೈ ತುಂಬ ಬಟ್ಟೆ ಸಿಗ್ತೈತಿ ಅಂತ ಕನಸನ್ನು ಕಂಡಿದ್ರು. ಇವ್ರೇನು ಮಾಡಿದ್ದಾರೆ? ಈ ದೇಶದಲ್ಲಿರ್ತಕ್ಕಂಥ ಮೂಲ ವ್ಯವಸ್ಥೆ ಬಗ್ಗೆ ಏನಾದರೂ ಮಾತಾಡ್ತಾರಾ? ಬಡತನದ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಶಿಕ್ಷಣದ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಏನಿಲ್ಲ ಸರ್. ಇವರೆಲ್ಲ ಇದ್ದಂಥ ಉದ್ಯೋಗವನ್ನು ಕಸ್ಕೊಳ್ಳೋದು, ಎಲ್ಲರನ್ನ ನಿರುದ್ಯೋಗ ಮಾಡೋದು, ಇಲ್ಲ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಸುಧಾರಣೆ ಮಾಡಿಲ್ಲ. ಕೇಂದ್ರ ಸರ್ಕಾರದ ಏನು ಒಂದು ಖಾಸಗೀಕರಣದ ವಿರೋಧವನ್ನು ಮಾಡ್ತೀವಿ ನಾವು. ಹುಬ್ಬಳ್ಳಿಯ ಏನು ವಿಮಾನ ನಿಲ್ದಾಣ ಇದು ನಮ್ಮ ಹೆಮ್ಮೆ. ನಾವು ಇದನ್ನು ಯಾವತ್ತಿಯೂ ಕೂಡ ಖಾಸಗೀಕರಣ ಮಾಡಲು ಬಿಡುವುದಲ್ಲ. ಒಂದು ವೇಳೆ ಖಾಸಗೀಕರಣವನ್ನು ಮಾಡಲು ಮುಂದಾದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಇಲ್ಲಿಯ ಹೋರಾಟಗಾರರು ಹೇಳಿದ್ದಾರೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತದ ವಾರ್ತಾಭಾರತಿ ಹುಬ್ಬಳ್ಳಿ.